ನಮಸ್ತೆ ರೇವತಿ ಮೇಡಮ್, ನಮಸ್ತೆ ನಮಸ್ತೆ ಲಕ್ಷ್ಮಿ ಮ್ಯಾಮ್. ಮೇಡಮ್, ನಮಸ್ತೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ಸ್, ನಾನು ಹಿಂದೆ ಧ್ಯಾನ ಹಂಚಿಕೆಗೆ ಆಯ್ಕೆ ಮಾಡಿಕೊಂಡಂತ ವಿಷಯ ಅಪ್ಪೋ ದೀಪೋಭವ. ಇದು ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ತುಳಸೀದಳ ಪತ್ರಿಕೆಯಿಂದ ಒಂದು ಭಾಗ, ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡದ್ದು. ಅದರ ಹಂಚಿಕೆಯನ್ನು ಇವತ್ತು ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಈ ಕಾರ್ಯಕ್ರಮವನ್ನ ನನ್ನ ಧ್ಯಾನ ಹಂಚಿಕೆಯನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಮಹಾವತಾರ್ ಬಾಬಾಜಿಯವರನ್ನ, ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ, ಎಲ್ಲ ದಿವ್ಯ ಚೈತನ್ಯಗಳನ್ನ, ತಂದೆ ತಾಯಿಗಳನ್ನ ಹಾಗೂ ಎಲ್ಲ ಹಿರಿಯ ಮಾಸ್ಟರ್ಗಳನ್ನ, ನನ್ನ ಆಧ್ಯಾತ್ಮಿಕ ಮೊದಲ ಗುರುಗಳಾದ ರಂಗನಾಥ್ ಗುರುಗಳನ್ನ ನೆನೆಸುತ್ತಾ, ಈ ವೇದಿಕೆಗೆ ಹಂಚಿಕೆಗೆ ನನಗೆ ಅವಕಾಶ ಮಾಡಿಕೊಟ್ಟಂತ ರೇವತಿ ಮೇಡಮ್ ಅವರಿಗೆ ಹಾಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಧ್ಯಾನ ಹಂಚಿಕೆಯನ್ನು ಪ್ರಾರಂಭಿಸ್ತೇನೆ. ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಪತ್ರಿಜಿಯವರು ಹೇಳಿದ್ದನ್ನು ನಾವು ಈ ಧ್ಯಾನಕ್ಕೆ ಬಂದ ನಂತರ ನಾವು ಕೇಳ್ತಾ ಇದ್ದೇವೆ. ಈ ವರ್ಡ್ ಅನ್ನ ಮೊದಲೇ ನಮ್ಗೆ ಅದ್ರ ಬಗ್ಗೆ ಪರಿಚಯ ಇದ್ದಿದ್ದಿಲ್ಲ. ಧ್ಯಾನ ಮಿತ್ರರೇ, ಈ ದಿನ ಅದು ಅತ್ಯದ್ಭುತವಾದ ಮತ್ತು ಅತ್ಯಂತ ಅಮೂಲ್ಯವಾದ ಅಪ್ಪೋದೀಪೋಭವ ಎನ್ನುವ ಸೂತ್ರವನ್ನು ನಾವು ಇವತ್ತು ನಾನು ಪಿತಾಮಹ ಪತ್ರಿಜಿಯವರು ಬರೆದಂತ ಇದು ತುಳಸಿ ದಳದಿಂದ ಆಯ್ಕೆ ಮಾಡಿಕೊಂಡದ್ದನ್ನ ನನಗೆ ತಿಳಿದಷ್ಟನ್ನ ತಮ್ಮ ಇಲ್ಲಿ ನಾನು ಹಂಚಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಮತ್ತೆ ಇದು ಮಾಸಪತ್ರಿಕೆಯಲ್ಲೂ ಕೂಡ ಇದು ಪ್ರಕಟಗೊಂಡಿದ್ದನ್ನು ನಾನು ಇಲ್ಲಿ ತಿಳಿಸ್ತೇನೆ. ಈ ಸೂತ್ರ ತಿಳಿಯದೆ ಎಲ್ಲರೂ ಹಣ್ಣುಗಾಯಿ ನೀರುಗಾಯಿ ಅಂದ್ರೆ ಬಹಳಷ್ಟು ಕಷ್ಟಪಡ್ತಾರೆ. ಇದು ಅಪ್ಪೋ ದೀಪೋಭವ ಅಂದ್ರೆ ಅದರ ಅರ್ಥ ತಿಳಿದುಕೊಳ್ಳದೆ ಬಹಳಷ್ಟು ಜನ ಕಷ್ಟಪಡುತ್ತಿದ್ದಾರೆ. ಅಲ್ಲದೆ ದುಃಖದಲ್ಲಿ ಜೀವಿಸುತ್ತಿದ್ದಾರೆ. ಗೌತಮ ಬುದ್ಧರು ತಮ್ಮ ಜೀವನದ ಅಂತಿಮ ಕೊನೆ ಕ್ಷಣದಲ್ಲಿ ಈ ವರ್ಡ್ ಅನ್ನ ಅಪ್ಪೋ ದೀಪೋಭವ ಅನ್ನೋದನ್ನ ಅವರ ಶಿಷ್ಯನಾದ ಆನಂದನಿಗೆ ನೀಡಿದ ಬೋಧನೆ. ಈ ಬೋಧನೆ ನಂತರ ಅವರು ಯಾವುದೇ ಮಾತನ್ನ ಮಾತನಾಡಲಿಲ್ಲ ಅಂತ ಕೊನೆಯ ಉಸಿರಿದ್ದಾಗ ಇದನ್ನ ಹೇಳ್ತಾರೆ. ಅವರ ಕೊನೆಯ ಮಾತುಗಳು ಇವು. ಅವರ ಪದಗಳಲ್ಲಿ ಅಪ್ಪೋ ದೀಪೋಭವ ಅಂದರೆ ಪಾಳಿ ಭಾಷೆಯಲ್ಲಿ ಅವರವರ ದೀಪವನ್ನು ಅವರವರೇ ಬೆಳಗಿಸಿಕೊಳ್ಳಬೇಕು ಎನ್ನುವುದು ಇದರ ಅರ್ಥ. ಅವರನ್ನವರೇ ಉದ್ಧರಿಸಿಕೊಳ್ಳಬೇಕು. ನಮ್ಮ ಜೀವನವನ್ನು ಇನ್ನೊಬ್ಬರು ಬಂದು ನಾವು ಹೋಗಿ ಇನ್ನೊಬ್ಬರ ಜೀವನದಲ್ಲಿ ನಾವು ಕೈಯಲ್ಲಿಟ್ಟರೆ ನಮ್ಮ ಜೀವನ ಉದ್ಧಾರ ಆಗುದಿಲ್ಲ. ನಮ್ಮ ಜೀವನವನ್ನ ನಾವೇ ಉದ್ಧಾರ ಮಾಡಿಕೊಳ್ಳಬೇಕು ಎನ್ನುವುದು ಇದರ ಅರ್ಥ. ಇದೊಂದೇ ನಿನ್ನನ್ನು ನೀನೇ ಬೆಳಗಿಸಿಕೊಳ್ಳದಾದರೆ, ನಿನ್ನ ಬುದ್ಧಿವಂತಿಕೆ ಇದ್ರೆ ನೀನೇನು ನಿನ್ನ ಜೀವನವನ್ನ ಸಾರ್ಥಕ ಕೊಳ್ಳುವುದಲ್ಲದೆ ನೀನು ಉದ್ಧಾರವಾಗುತ್ತೀಯ, ಅಥವಾ ನೀನು ಮತ್ತೊಬ್ಬರ ಮೇಲೆ ಅವಲಂಬನೆಯಾಗಿದ್ದೀಯಾ ಅಂತ ತಿಳ್ಕೊಂಡ್ರೆ ನಿನ್ನಲ್ಲಿ ಬುದ್ಧಿ ಇಲ್ಲ ಎಂದು ಅರ್ಥ ಅಂತವ್ರು ಇಲ್ಲಿ ಪತ್ರಿಜಿ ಗುರುಗಳು ತಿಳಿಸಿದ್ದಾರೆ. ನಿನ್ನ ಕಾಲುಗಳ ಮೇಲೆ ನೀನು ನಿಲ್ಲಬೇಕು. ನಿನ್ನ ಜೀವನವನ್ನು ನೀನೇ ಸರಿಪಡಿಸಿಕೊಳ್ಳಬೇಕು. ಈಗ ನನ್ನ ಮಗನಿಗೆ ನೌಕರಿ ಕೊಡಿಸಂತಂದು ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೋದು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮ ಮಗ ಎಜುಕೇಶನ್ ಆಗಿದೆ, ನೌಕರಿ ಕೊಡಿಸಂತ ನಾವು ಕೇಳ್ಕೊಬಹುದು. ಆದರೆ ಅದು ಅಲ್ಲ ಅಂತ ಹೇಳ್ತಾರೆ ಅವರು. ನಿನ್ನ ಮಗನನ್ನ ಹುಟ್ಟಿಸೋದು ನಮ್ಮ ಕರ್ತವ್ಯ, ಅವರನ್ನು ಬೆಳೆಸೋದು ಮಾತ್ರ ನಮ್ಮ ಕರ್ತವ್ಯ. ಆದರೆ ಅವರ ಕಾಲ ಮೇಲೆ ನಿಲ್ಲಲಿಕ್ಕೆ ಅವರನ್ನೇ ಬಿಡಬೇಕು. ಅದು ಅವರ ಧರ್ಮ ಅದು ಅಂತ ಅವ್ರು ಹೇಳ್ತಾರೆ. ನಿನ್ನ ಮಗ ಉದ್ಯೋಗ ಮಾಡ್ಬೇಕಂದ್ರೆ ನಿನ್ನ ಮಗನೇ ಕಷ್ಟಪಡಬೇಕು, ನೀನೇನು ಮಾಡಲಾಗುತ್ತದೆ? ಮಗ ಬೆಳೆದು ನಿಂತಾಗ ತನ್ನ ಉದ್ಯೋಗವನ್ನು ತಾನೇ ಹುಡುಕಿಕೊಳ್ಳಬೇಕು. ನಿನ್ನ ಹೊಟ್ಟೆ ನೋವನ್ನು ನೀನು ವಾಸಿ ಮಾಡಿಕೊಳ್ಳಬೇಕು. ನೋಡಿ, ನಮಗೆ ಹೊಟ್ಟೆ ನೋವು ಬಂದ್ರೆ ನಾವು ಮಾತ್ರೆ ತಗೊಳ್ಬೇಕು. ಇಲ್ಲ ಅಂದ್ರೆ ಮತ್ತೊಬ್ಬರ ಮಾತ್ರೆ ತೆಗೆದುಕೊಂಡ್ರೆ ನಮ್ಮ ಹೊಟ್ಟೆ ನೋವು ಹೋಗುದಿಲ್ಲ. ಅದೇ ರೀತಿ ಕಾಯಿಲೆ ಬಂದವರು ಮಾತ್ರ ಅದನ್ನ ಔಷಧಿ ತೆಗೆದುಕೊಂಡು ಗುಣಪಡಿಸಿಕೊಳ್ಬಹುದು. ಅದೇ ರೀತಿ ನಿನಗೂ ಆತನಿಗೂ ಯಾವುದೇ ಸಂಬಂಧವಿಲ್ಲ. ನಾನು ಮಗನಾಗಿ ಪಡೆದಿರ್ಬೋದು, ಅವನನ್ನ ಬೆಳೆಸೋದು, ಅವನ ಹುಟ್ಟಿಸೋದು, ಅವನ್ನ ಬೆಳೆಸೋದು ಮಾತ್ರ ನನ್ನ ಕರ್ತವ್ಯ. ಅವನ ಕಾಲ ಮೇಲೆ ನಿಲ್ಲಲಿಕ್ಕೆ ಅವನಿಗೆ ನನಗೆ ಯಾವುದೇ ಸಂಬಂಧವಿಲ್ಲ ಅಂತ ಇಲ್ಲಿ ಪತ್ರಿಜಿ ಮಹಾಶಯರು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಅಂದ್ರೆ ಒಬ್ಬ ಮನುಷ್ಯನಿಗೂ ಮತ್ತೊಬ್ಬ ಮನುಷ್ಯನಿಗೂ ಇಲ್ಲಿ ಯಾವುದೇ ಸಂಬಂಧವಿಲ್ಲ. ಅವರಿಗೆ ಅವರೇ
ಯಮುನಾ ತೀರೆ ಅಂತ ಹೇಳ್ತಾರೆ. ಅವರಿಗೆ ಅವರೇ ಕರ್ಮ ತೀರೆ, ಅವರಿಗೆ ಅವರೇ ಜೀವನ ತೀರೆ. ನಿಮ್ಮ ಜೀವನವನ್ನು ನೀನೇ ನೋಡಿಕೊಳ್ಳಬೇಕು. ತಂದೆ ತಾಯಂದಿರು ಮಕ್ಕಳನ್ನು ಕೇವಲ ಹುಟ್ಟಿಸಬಲ್ಲರು, ಬೆಳೆಸಬಲ್ಲರು. ಆದರೆ ಮಕ್ಕಳು ತಮ್ಮ ಜೀವನವನ್ನು ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಆ ಮಕ್ಕಳದ್ದೇ ಆಗಿರುತ್ತದೆ. ಅವನು ಹಠದಿಂದ ನಾವು ಶಾಲೆಗೆ ಕಳಿಸ್ಬೇಕು, ನಾವು ದೊಡ್ಡ ಆಫೀಸರ್ ಮಾಡ್ಬೇಕು ಅಂತ ನಮ್ಮ ಇಚ್ಛೆ ಇರ್ಬೋದು. ಆದ್ರೆ ನಾನು ಓದಾಕ್ ಆಗುದಿಲ್ಲ ಅಂತ ಅವ್ರು ಹಠ ಮಾಡಿ ಮಕ್ಕಳು ಕುಳಿತಾಗ ನನ್ಗೇನು ಮಾಡಕ್ ಆಗುದಿಲ್ಲ. ಅವಾಗ ನನಗೆ ಓದಾಕ ಇಚ್ಛೆ ಇಲ್ಲ ಅಂತ ಹಠ ಮಾಡಿ ನನಗೆ ತಲೆಯಲ್ಲಿ ಓದ ಹೋಗುದಿಲ್ಲ ಅಂತ ಕುಂತಾಗ ನಾವು ಏನು ಮಾಡಕ್ ಆಗುದಿಲ್ಲ ಅಂತ ಅವರು ಹೇಳ್ತಾರೆ. ಅದಕ್ಕೆ ಅವ್ರವ್ರ ಕರ್ಮ ಅವರು ಅನುಭವಿಸ್ತಾರೆ, ಅವ್ರವ್ರ ಧರ್ಮ ಇದ್ರೆ ಅವ್ರು ಅನುಭವಿಸ್ತಾರೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರೆ. ಈ ಮಾತಿನ ಅರ್ಥ ಇದೆ ಅಲ್ಲವೇ? ಅದು ಮುಖ್ಯವಾದ ಅವಗಾಹನೆ. ಮಾನವನ ಜೀವನದಲ್ಲಿ ಪಕ್ಕದವನು ಮಾಡುತ್ತಾನೆ ಬಿಡಿ, ನನ್ನ ತಾಯಿ ಸಂಪಾದಿಸಿದ್ದಾಳೆ, ನನ್ನ ತಾಯಿ ಸಂಪಾದಿಸಿದ್ದಾನೆ, ನಾನು ಏಕೆ ಉದ್ಯೋಗ ಮಾಡಬೇಕು ಅಂತ ಅನ್ಕೊಂಡ್ರೆ ತಂದೆ ತಾಯಿ ಸಂಪಾದನೆ ಮಾಡಿ ಕೂಡಿಟ್ಟದ್ದು ಎಷ್ಟು ದಿವಸ, ಕೆಲವು ಒಂದು ಮೂರ್ನಾಲ್ಕು ದಿವಸ ಆಗ್ಬೋದು ಅದು ಕೂಡಿಟ್ಟದ್ದು. ಮತ್ತೆ ಅವರು ಏನಾಗ್ಬೇಕು, ಅಂಧಕಾರದಲ್ಲಿ ಮುಳುಗಿ ತಮ್ಮ ಜೀವನವನ್ನ ತಾವೇ ಹಾಳು ಮಾಡ್ಕೊಳ್ತಾರೆ. ಅಲ್ಲಿ ಅವರು ಕಷ್ಟವನ್ನ ಅನುಭವಿಸ್ತಾರೆ. ಆದ್ದರಿಂದ ಅವರ ಕಾಲಿನ ಮೇಲೆ ಅವರು ನಿಂತುಕೊಳ್ಳಬೇಕು. ಅಪ್ಪೋ ದೀಪೋ ಭವ, ಅವರವರ ಆತ್ಮಜ್ಯೋತಿಯನ್ನು, ಅವರವರ ಮಾನಸಿಕ ದೀಪವನ್ನು ನೋಡಿ, ಇಲ್ಲಿ ಬರೇ ಭೌತಿಕ ಜೀವನ ಅಷ್ಟೇ ಅಲ್ಲ, ಮಾನಸಿಕ ದೀಪವನ್ನು, ಅವರವರ ಬುದ್ಧಿ ದೀಪವನ್ನು, ಅವರವರ ಶರೀರವನ್ನು ಅವರೇ ಬೆಳಗಿಸಿಕೊಳ್ಳಬೇಕು. ನೋಡಿ ಮಾಸ್ಟರ್ಸ್, ಇಲ್ಲೇ ಮಾನಸಿಕ ದೀಪ ಅಂದ್ರೆ ನಾವು ಮನಸ್ಸಿನಲ್ಲಿ ಕೂಡ ಅಂದ್ರೆ ಆಧ್ಯಾತ್ಮಿಕವಾಗಿ ಆಯ್ತು, ಬುದ್ಧಿ ದೀಪ ನಮ್ಮ ಭೌತಿಕವಾಗಿ ಆಯ್ತು, ಮತ್ತೆ ಶರೀರಕ್ಕೆ ಅಂದ್ರೆ ಆರೋಗ್ಯವನ್ನು ಕೂಡ ಅವರೇ ಕಾಪಾಡಿಕೊಳ್ಳಬೇಕು, ಅವರೇ ರಕ್ಷಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಅವರು ಒಳ್ಳೆಯದನ್ನ ಆರಿಸ್ಕೊಂಡ್ರೆ ಅವರ ಜೀವನ ಒಳ್ಳೆಯದಾಗುತ್ತದೆ. ಕತ್ತಲೆಯನ್ನ ಅವರು ಆರಿಸ್ಕೊಂಡ್ರೆ ಕತ್ತಲೆ ಜೀವನವನ್ನು ಅವರು ಕಳಿಬೇಕಾಗುತ್ತದೆ. ಆದ್ದರಿಂದ ಕತ್ತಲೆ ಬದುಕು ಕಳೆಯುವುದು ಸ್ವಾವಲಂಬನೆಯ ಬದುಕು, ಬೆಳಕಿನ ಬದುಕು. ದೀಪ ಅಂದರೆ ಇಲ್ಲಿ ಬೆಳಕು. ಅಕ್ಕಪಕ್ಕದವರು ಬಂದು ನಮ್ಮ ಮನೆಯ ದೀಪವನ್ನು ಬೆಳಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆ ಬೆಳಗ್ಬೇಕಂದ್ರೆ ನಾವೇ ಬೆಳಗಿಸ್ಬೇಕು. ನಾವು ಕತ್ತಲೆ ಇದೆ ಅಂತ ಕತ್ತಲೆ ಕೋಣೆಯಲ್ಲಿ ಕೂತ್ರೆ ಕತ್ತಲೆ ಅದು ಬೆಳಕು ಆಗ್ಬೇಕಂದ್ರೆ ನಾವೇ ಹೋಗಿ ದೀಪ ಏನು ಲೈಟ್ ಹಾಕಿದಾಗ ಅದು ಬೆಳಕು ಬರುತ್ತೆ. ಅಲ್ಲಿ ಇಲ್ಲ, ಸುಮ್ಮನೆ ಕೂತ್ರೆ ಕತ್ತಲೆ ಹಾಗೆ ನಾವು ಅಂಧಕಾರದಲ್ಲೇ ಕೂಡ್ಬೇಕಾಗುತ್ತೆ ಅಂತ ಇಲ್ಲಿ ಉದಾಹರಣೆ ಮೂಲಕ ನಮ್ಗೆ ತಿಳಿಸಿದ್ದಾರೆ. ವೇದವ್ಯಾಸರು ಕೂಡ ಮಹಾಭಾರತದಲ್ಲಿ ಕೂಡ ಈ ಭಗವದ್ಗೀತೆಯಲ್ಲಿ ಇದನ್ನ ಹೇಳಿದ್ದಾರೆ. ಏನಂದ್ರೆ ಉದ್ಧಾರೇದಾತ್ಮಾನಾತ್ಮನ್ ಆತ್ಮಾನಮ ಸಾಧಯೇತ್, ಆತ್ಮೇವ ಹತ್ಮನೋ ಬಂಧು ಆತ್ಮೇವ ರಿಪೋ ಆತ್ಮಾನ್. ಅಂದರೆ ಉದ್ಧಾರೇದಾತ್ಮಾನಾತ್ಮಾನಂ ಅಂದ್ರೆ ಅವರವರ ಆತ್ಮವನ್ನು ಅವರೇ ಬೆಳಗಿಸಿಕೊಳ್ಳಬೇಕು. ಆತ್ಮಾನಮ ಸಾಧಯೇತ್ ಅಂದ್ರೆ ಅವರ ಆತ್ಮವನ್ನು ಅವರ ಆತ್ಮವನ್ನು ಅವರೇ ಉದ್ಧರಿಸಿಕೊಳ್ಳಬೇಕು. ಅವರ ಆತ್ಮವನ್ನು ಅವರು ಉದ್ಧರಿಸಿಕೊಳ್ಳದಿದ್ರೆ ಕುಂಠಿತಗೊಳಿಸಿಕೊಳ್ಳಬಾರದು. ಅಂದ್ರೆ ಆತ್ಮ ಬೆಳವಣಿಗೆ ಆತ್ಮವನ್ನ ಕುಂಠಿತಗೊಳಿಸಲಿಕ್ಕೂ ನಾನೇ ಕಾರಣ, ಬೆಳಗಲಿಕ್ಕೂ ಕೂಡ ನಾನೇ ಕಾರಣ ಅಂತ ಹೇಳ್ತಾರೆ. ಅವರಿಗವರೇ ಬಂಧುವು, ಅವರಿಗವರೇ ಶತ್ರುವು. ನೀನು ಮಾಂಸವನ್ನು ಭಕ್ಷಿಸಿದರೆ 5 ಜನ್ಮಗಳಲ್ಲಿ ಕಲಿತುಕೊಳ್ಳಬೇಕಾದದ್ದನ್ನ 50 ಜನ್ಮಗಳಲ್ಲಿ ನಾನು ಮರು ಜನ್ಮವನ್ನು ಪಡೆದು 50 ಜನ್ಮಗಳವರೆಗೆ ನಾನು ಪಡಿಬೇಕಾಗ್ತದೆ. ಅವಾಗ ನಾನು ಆಗ್ತತಿ ನನ್ನ ಕರ್ಮ ಕಳೆಯೋದಿಲ್ಲ ಅದು. ಹಂಗ ಪ್ರತಿ ಪುನರಪಿ ಮರಣ ಮಾಡಿ ನಾವು 50 ಜನ್ಮವರೆಗೆ ನಾನು ಮತ್ತೆ ಮನುಷ್ಯನಾಗಿ ಹುಟ್ಟಬೇಕಾಗುತ್ತೆ. ಅವಾಗ ನನಗೆ ನಾನು ಇಲ್ಲಿ ಶತ್ರುವಾದೆ. ಆದರೆ ನೀನು ಧ್ಯಾನ ಮಾಡಿ ಅದರ ಬದಲಾಗಿ ನಾವು ಪಾಪವನ್ನೆಲ್ಲ ಕಳೆಯುತ್ತಾ ಹೋಗಿ ಆಗ ನಿನಗೆ ನೀನೇ ಮಿತ್ರನಾಗುತ್ತೀಯ. ನೋಡಿ, ಇಲ್ಲೇ ನಾನು ಮಾಂಸ ಭಕ್ಷಿಸೋದನ್ನ ಮಾಡ್ತಾ ಹೋದ್ರೆ ನಮ್ಮ ಜನ್ಮಗಳು ಸಾಕಷ್ಟು ಜನ್ಮಗಳನ್ನು ಕಡೆದು ನಾವು ಕರ್ಮ ಪ್ರಕ್ಷಾಳನೆಯನ್ನ ಮಾಡ್ಬೇಕಾಗ್ತದೆ. ಆದ್ರೆ ನಾವು ಧ್ಯಾನ ಮಾಡ್ತಾ ಹೋದಾಗ ನಮ್ಮಲ್ಲಿ ನಾವು ಏನೇನ್ ತಪ್ಪು ಮಾಡಿದ್ದೆ ಅನ್ನೋದನ್ನ ಕಂಡುಕೊಂಡು ನಾವು ಕೇವಲ 4-5 ಜನ್ಮದಲ್ಲೇ ನಾವು ಮುಕ್ತಿಯನ್ನ ಪಡೆಯಲು ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡಿ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ. ನಿನ್ನನ್ನು ನೀನು ಉದ್ಧರಿಸ್ಕೊ, ನಿನ್ನ ಆತ್ಮವನ್ನ ನೀನು ನೋಡ್ಕೊ ಅಂತ ಇಲ್ಲಿ ತಿಳಿಸ್ತಾರೆ. ಯಾವ ರಾಮನು, ಕೃಷ್ಣನು, ಶಿವನು ಬಂದು ನಿನ್ನನ್ನು ರಕ್ಷಿಸುವುದಿಲ್ಲ, ನಿನ್ನನ್ನು ನೀನೇ ರಕ್ಷಿಸಿಕೊಳ್ಳಬೇಕು. ಅನ್ಯಥಾ ಶರಣಂ ನಾಸ್ತಿ ಅಂದ್ರೆ ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಳಬೇಕು. ನಾನು ನಿನಗೆ ಏನು ಮಾಡಲಾಗುವುದಿಲ್ಲ, ನನಗೆ ನೀನು ಏನು ಮಾಡಲಾಗುವುದಿಲ್ಲ. ಇಲ್ಲಿ ಯಾರಿಗ್ಯಾರು ಏನು ಮಾಡಕ್ಕಾಗುದಿಲ್ಲ, ಅವರವರ
ನಾಶಕ್ಕೂ ಅವರೇ ಕಾರಣ, ಅವರವರ ಉದ್ಧಾರಕ್ಕೂ ಅವರೇ ಕಾರಣ. ಈ ಶಾಸ್ತ್ರವನ್ನ ಇಲ್ಲಿ ಆಧ್ಯಾತ್ಮಿಕ ಶಾಸ್ತ್ರ ಅಂತ ಹೇಳ್ತಾರೆ. ಈಗ ನಾವು ಇಲ್ಲಿ ಗುರೂಜಿಯವರು ಸಾಕಷ್ಟು ನಮ್ಗೆ ಏನು ಧ್ಯಾನವನ್ನು ಕೊಡ್ತಾ ಇದ್ದಾರೆ. ಆದ್ರೆ ನಾವು ಧ್ಯಾನವನ್ನು ಕೊಡುವುದು ಅವ್ರದ್ದು ಇದು, ಆದ್ರೆ ಅಳವಡಿಸಿಕೊಂಡು ಅದನ್ನ ನಾವು ಆರೋಗ್ಯದ್ದಾಯ್ತು, ಆಧ್ಯಾತ್ಮಿಕವಾಯ್ತು, ಅದನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಒಳ್ಳೆಯದನ್ನು ತಿಳಿದುಕೊಂಡಾಗ ನಮ್ಮದನ್ನ ನಾವು ಕಂಡುಕೊಳ್ಳಲು ಸಾಧ್ಯ. ಅವ್ರು ಹೇಳೋದು ಹೇಳ್ತಾರೆ, ನಾವು ಅಳವಡಿಸ್ಕೊಳ್ಳದೆ ಇದ್ರೆ ಕೇಳುದು ಈ ಕಿವಿಯಿಂದ, ಕೇಳುದು ಈ ಕಿವಿಯಿಂದ ಬಿಟ್ಟಾಗ ಅದೇನು ನಮ್ಮ ನಾಶಕ್ಕೆ ನಾವೇ ಕಾರಣ ಅಂತ ಇಲ್ಲಿ ಹೇಳ್ತಾರೆ. ಯಾರು ಹೇಳಿಕೊಡುತ್ತಾರೆ? ನಿನಗೆ ಯಾವುದೇ ಒಂದು ಸಂಗೀತ ವಿದ್ಯೆ, ವೀಣೆ ಕಲಿಬೇಕಂದ್ರ ಅವ್ರು ವೀಣೆಯನ್ನು ತಂದು ಕೊಡ್ಬೋದು, ನಮ್ಮ ಕೈಯಲ್ಲಿ ತಂದು ಕೊಡ್ಬೋದು ವೀಣೆ ನುಡಿಸಿ ಅಂದ. ಆದ್ರೆ ವೀಣೆ ನುಡಿಸುವ ವಿದ್ಯೆ ನಮಗೆ ಗೊತ್ತಿದ್ದಾಗ ಮಾತ್ರ ಅದನ್ನು ನುಡಿಸ್ಬೋದು. ಅದೇ ರೀತಿ ಡ್ಯಾನ್ಸ್ ಮಾಡೋದು ಅಥವಾ ಸಂಗೀತಕ್ಕೆ ಹಾಡು ಕೇಳಬೇಕಂದ್ರೆ ನಮ್ಗೆ ಸಂಗೀತ ವಿದ್ಯೆ ನಾವು ಕಲಿತಾಗ ಮಾತ್ರ ಅದನ್ನು ಸಂಗೀತ ಹಾಡ್ಲಿಕ್ಕೆ ಸಾಧ್ಯ. ಅದೇ ಅಂದ್ರೆ ನಮಗೆ ನಾವು ಮನಸ್ಸು ಮಾಡಿ, ನನ್ನ ಮನಸ್ಸನ್ನು ನಾವು ಮಾಡಿ ಕಲಿತಾಗ ಮಾತ್ರ ನನ್ನ ಉದ್ಧಾರ ಇಲ್ಲಿ ಸಾಧ್ಯ ಅಂತ ಹೇಳ್ತಾರೆ. ಗೌತಮ ಬುದ್ಧರು ಹೇಳುವುದು ಏನಂದ್ರೆ, ಅರೆ ತಮ್ಮ ಪ್ರಾರ್ಥನೆ ನೋಡಿ, ನಾವು ಪ್ರಾರ್ಥನೆಯನ್ನು ಈಗ ನಮಗೂ ಆಧ್ಯಾತ್ಮಿಕ ಪೂರ್ವದಲ್ಲಿ ನಾವು ಎಲ್ಲ ಏನಾದ್ರೂ ಒಂದು ಸಮಸ್ಯೆ ಬಂದ್ರೆ ದೇವಸ್ಥಾನಕ್ಕೆ ಹೋಗೋದು, ಆ ದೇವರಲ್ಲಿ ಹರಕೆ ಹೊರದು ಇಂಥದನ್ನೆಲ್ಲ ಮಾಡ್ತಾ ಇದ್ವಿ. ಈಗ ಅವ್ರು ಹೇಳ್ತಾರೆ, ಪ್ರಾರ್ಥನೆಯನ್ನು ಬಿಡು, ಸಾಧನೆಯನ್ನು ಹಿಡಿದುಕೋ, ಸಾಧನೆಯನ್ನು ನಿನ್ನದಾಗಿಸಿಕೋ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಾವು ದೇವರಲ್ಲಿ ಅಲ್ಲಿ ಕುಳಿತು ದೇವಸ್ಥಾನಕ್ಕೆ ಹೋಗಿ ದೇವರ ಎದುರಿನಲ್ಲಿ ಕುಳಿತು ನನಗೆ ಇಷ್ಟೊಂದು ಕಷ್ಟ ಬಂದಿದೆ, ನನ್ನ ಕಷ್ಟವನ್ನು ಪರಿಹಾರ ಮಾಡುವಂತ ನಾವು ಇಡೀ ದಿನ ಕುಳಿತರು ಅದು ಕಷ್ಟ ಪರಿಹಾರ ಆಗೋದಿಲ್ಲ. ಅದನ್ನು ಬಿಟ್ಟು ನೀವು ಸಾಧನೆಯನ್ನು ಮಾಡ್ಬೇಕು. ಆ ಕಷ್ಟಕ್ಕೆ ಪರಿಹಾರವನ್ನ ಕಂಡುಹಿಡಿದು ಅದನ್ನು ಕೆಲಸ ಮಾಡ್ತಾ ಹೋದಾಗ ನಿಮಗೆ ಅದು ನಿಮ್ಮ ಕಷ್ಟ ಪರಿಹಾರವಾಗುತ್ತದೆ ಅಂತ ಇಲ್ಲಿ ತಿಳಿಸ್ತಾರೆ. ಅದೇ ರೀತಿ ಆರ್ಯ ಸಮಾಜದ ಸಂಸ್ಥಾಪಕರಾದಂತ ಸ್ವಾಮಿ ದಯಾನಂದ ಸರಸ್ವತಿಯವರು ಕೂಡ ಮೂರ್ತಿ ಪೂಜೆ ಮೆಟ್ಟಿಲಲ್ಲ, ಅದು ಕಂದಕ. ನೋಡಿ ಎಷ್ಟು ಒಳ್ಳೇದು ಹೇಳ್ತಾರೆ, ಮೂರ್ತಿ ಪೂಜೆ ಮೆಟ್ಟಿಲಲ್ಲದು, ಅದು ಕಂದಕ. ಅಂದ್ರೆ ನಮ್ಮನ್ನ ಅಲ್ಲಿ ಹೋಗಿ ಕಂದಕದಲ್ಲಿ ಅದು ಬೀಳಿಸ್ತೈತೆ. ಅದನ್ನು ಅಪಾರವಾಗಿ ನಂಬದಾಗ ನಾವು ಅಲ್ಲಿ ಬೀಳ್ತೇವಿ. ಅದಕ್ಕಾಗಿ ಪ್ರಾರ್ಥನೆಯನ್ನು ಬಿಡಿ. ಸಂಗೀತ ಪ್ರಾರ್ಥನೆ ಅನ್ನೋದು ಇದೆಯಾ, ಸಂಗೀತ ಸಾಧನೆಯನ್ನು ಮಾಡಿ ನೀವು ಅಂದ್ರೆ ಸಂಗೀತ ಪ್ರಾರ್ಥನೆ ಮಾಡೋದು ಬೇಡ, ನೀವು ಸಂಗೀತದ ಬಗ್ಗೆ ಸಾಧನೆಯನ್ನು ಮಾಡಿದಾಗ ನೀವು ಉದ್ಧಾರ ಆಗ್ತೀರಾ ಅಂತ ಇಲ್ಲಿ ತಿಳಿಸ್ತಾರೆ. ಈಗ ನಮ್ಮ ಏನು ಹೆಸರಾಂತ ಸಂಗೀತಗಾರರು ಬಿಸ್ಮಿಲ್ಲಾ ಖಾನರು ಅಂತ, ನಾವು ಅವರನ್ನ ನೋಡ್ತಾ ನೋಡ್ತಾ ಕುಳಿತರೆ ನಮಗೆ ಸಂಗೀತ ಬರೋದಿಲ್ಲ. ಅವ್ರು ಯಾವ ರೀತಿ ಸಾಧನೆ ಮಾಡಿದ್ರು, ಅವ್ರ ಸಂಗೀತದಲ್ಲಿ ಯಾವ ರೀತಿ ನಾವು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಅವರಂತೆ ಕೂಡ ನಾವು ಪ್ರಸಿದ್ಧ ಸಂಗೀತಗಾರರಾಗಬಹುದು. ಅದರಿಂದ ವಿಗ್ರಹಗಳಿಗೆ ಪ್ರಾರ್ಥನೆ ಮಾಡಿದರೆ ಸಂಗೀತ ಬರುವುದಿಲ್ಲ, ನಾವು ಸಂಗೀತದ ಬಗ್ಗೆ ಸಾಧನೆ ಮಾಡಿದಾಗ ಮಾತ್ರ ನಮ್ಮಲ್ಲಿ ಸಂಗೀತ ಬರುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಉದಾಹರಣೆ ಕೊಟ್ಟು, ಅಪ್ಪೋ ದೀಪವೋ ಅಂದ್ರೆ ನಾನು ನನ್ನ ಉದ್ಧಾರವನ್ನು ಮಾಡಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡಬೇಕು ಅಂತ ಇಲ್ಲಿ ತಿಳಿಸ್ತಾರೆ. ಯಾರು ಒಂದು ನಿಮಗೆ ಒಳ್ಳೇದು ಇಂಥದ್ದು ಒಂದು ಪುಸ್ತಕ ಇದೆ, ಒಳ್ಳೆಯ ಪುಸ್ತಕ, ಅದನ್ನ ನೀವು ಓದ್ರಿ ಅಂತಂದು ನಾವು ಪುಸ್ತಕವನ್ನು ಒಬ್ರು ಬಂದು ನಮ್ಗೆ ಗಿಫ್ಟ್ ಕೊಡ್ಬೋದು. ಆ ಗಿಫ್ಟ್ ಕೊಟ್ಟಾಗ ನಾನ್ ಮನಸ್ಸು ಮಾಡ್ಬೇಕು, ಆ ಪುಸ್ತಕವನ್ನು ಓದ್ಬೇಕು, ಅದರಲ್ಲಿರುವಂತ ತಿರುಳನ್ನ ನಾನು ತಿಳಿದುಕೊಳ್ಬೇಕಂತ ಅನ್ನೋದು ನನ್ನ ಮನಸ್ಸಿನಲ್ಲಿ ಬಂದಾಗ ಮಾತ್ರ ನಾನು ಆ ಪುಸ್ತಕ ಕೊಟ್ಟಿದ್ದಕ್ಕೂ ಇದು. ಆದ್ರೆ ಆ ಪುಸ್ತಕವನ್ನೇ ಅವ್ರು ಓದಿ ನಮ್ಗೆ ತಿಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಸಾಧನೆ 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 ಪ್ರತಿದಿನ ಸಾಧನೆಯನ್ನ ಮಾಡ್ತಾ ಹೋದಾಗ, ಆ ಶ್ರದ್ಧೆಯಿಂದ ಸಾಧನೆಯನ್ನ ಮಾಡ್ತಾ ಹೋದಾಗ ಬುದ್ಧನಿಗಿಂತ ಹಿಂದೆ ಎಲ್ಲರೂ ಪ್ರಾರ್ಥನೆ, ಬುದ್ಧರು ಕೂಡ ಇದನ್ನೇ ತಿಳಿದುಕೊಂಡಿದ್ರು. ಬುದ್ಧರಿಗೆ ತಿಳಿತು, ಅವ್ರಿಗೆ ಎಲ್ಲರೂ ನೋಡ್ತಾರೆ, ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಏನು ಎಲ್ಲ ನೋಡ್ತಾರೆ, ಆದ್ರೆ ಯಾರು ಸುಖದಿಂದ ಇರುವುದನ್ನ ಸಂತೋಷದಿಂದ ಇರುವುದನ್ನ ಅವರು ಕಾಣ್ಲಿಲ್ಲ. ಇಷ್ಟೆಲ್ಲ ಇವರು ದುಃಖವನ್ನೇ, ಎಲ್ಲರಲ್ಲಿ ದುಃಖವನ್ನ ಕಾಣ್ತಾರೆ ಅವರು. ಏತಕ್ಕೆ ಅಂದ್ರೆ ಅವರು ಎಲ್ಲರೂ ಪ್ರಾರ್ಥನೆಗಳಿಂದ ಮಾಡ್ತಾ ಇದ್ರು, ಅದಕ್ಕೆ ಆದ್ರೂ ಕೂಡ ಯಾವ್ದು ಸರಿ ಹೋಗಿಲ್ಲಲ್ಲ ಅಂತ ಅವರು ಕಂಡುಕೊಳ್ತಾರೆ. ಇವರು ಮಾಡಬೇಕಾದದನ್ನ ಮಾಡ್ತಾ ಇಲ್ಲ, ಮಾಡಬಾರದನ್ನ ಇವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾರ್ಥನೆ ದೇವ್ರು ಮಾಡ್ತಾನೆ, ದೇವ್ರು ನಮ್ಮ ಕಷ್ಟಗಳನ್ನು ಕಳೀತಾನೆ ಅಂತ ದೇವರ ಹಿಂದೆ ಹೋಗಿ ದೇವಸ್ಥಾನಗಳಿಂದ ಏನು ಮಸೀದಿ ಏನು ಚರ್ಚ್ ಎಲ್ಲ ಕಡೆ ಹೋಗ್ತಾರೆ, ಆದ್ರೆ ಯಾರು ಒಬ್ರು ಸುಖವಾಗಿಲ್ಲ ಅನ್ನೋದನ್ನ ಅವ್ರು ಕಂಡ್ಕೊಳ್ತಾರೆ. ಕಂಡುಕೊಂಡು ನಂತರ ಅವರು ಸಾಧನೆಯನ್ನು ಮಾಡ್ರಿ ಅಂತ ಅದನ್ನ ಎಲ್ಲರಿಗೂ ಪ್ರಚಾರ ಮಾಡ್ತಾ ಹೋಗ್ತಾರೆ. ಎಷ್ಟು ಗುಡಿಗಳು, ಎಷ್ಟು ಮಸೀದಿಗಳು, ಎಷ್ಟು ಚರ್ಚ್ಗಳು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಆದ್ರೆ ಯಾರು ಒಬ್ಬರು ಇಲ್ಲಿ ದುಃಖ ರಹಿತರಾಗಿಲ್ಲ, ಎಲ್ಲರೂ ದುಃಖದಿಂದ ಕೂಡಿದ್ದಾರೆ. ಏಕೆಂದರೆ ಮಾಡಬಾರದನ್ನು ಮಾಡುತ್ತಿದ್ದಾರೆ, ಮಾಡಬೇಕಾದದ್ದನ್ನು ಮಾಡುತ್ತಿಲ್ಲ.
ಮಾಡಬಾರದ್ದು ಪರಾವಲಂಬನೆ. ಅಂದ್ರೆ ಮತ್ತೊಬ್ಬರ ಮೇಲೆ ನಾವು ಅವಲಂಬನೆ ಆಗಿದ್ದೇವೆ. ಅವರು ನಮ್ಮ ತಂದೆ ತಾಯಿ ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ, ನಮ್ಮ ಏನು ಸಂಬಂಧಿಕರು ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ, ದೇವರು ನಮ್ಮ ಕಷ್ಟಗಳನ್ನ ಪರಿಹರಿಸ್ತಾನೆ ಅಂತ ಪರಾವಲಂಬನೆಯಾಗಿ ನಾವು ದುಃಖದಲ್ಲೇ ಇದ್ದೇವೆ. ಆದರೆ ನಾವು ಮಾಡಬೇಕಾಗದ್ದು ಯಾವುದು? ಸ್ವಾವಲಂಬನೆ. ನಾವೇ ನಮ್ಮ ಕಾಲ ಮೇಲೆ ನಾವೇ ನಿಲ್ಬೇಕು, ನಮ್ಮ ಕಷ್ಟಗಳನ್ನ ನಾವೇ ಪರಿಹರಿಸಿಕೊಳ್ಬೇಕು. ಅದೇ ಅಪ್ಪೋ ದೀಪೋ ಭವ, ನಿನ್ನ ಜ್ಯೋತಿಯನ್ನ ನೀನೇ ಬೆಳಗಿಸಿಕೊಳ್ಳು. ಎಣ್ಣೆ ಇದೆ, ಬತ್ತಿ ಇದೆ, ನಿನ್ನ ಕೈಯಲ್ಲೇ ಬೆಂಕಿ ಪೊಟ್ಟಣ ಸಹ ಇದ್ದು ಯಾರೋ ಬಂದು ಬೆಳಗಿಸುತ್ತಾರೆಂದರೆ ಯಾರೂ ಬಂದು ಬೆಳಗಿಸುವುದಿಲ್ಲ. ಒಂದು ದೀಪವನ್ನು ಬೆಳಗಿಸಬಹುದು, ನಿನ್ನ ಜೀವನ ಜ್ಯೋತಿಯನ್ನು ಯಾರು ಬೆಳಗಿಸುವುದಿಲ್ಲ. ನಿನ್ನ ಕೈಗೆ ಯಾರಾದರೂ ವೀಣೆಯನ್ನು ತಂದು ಕೊಟ್ರೆ, ಆಗ್ಲೇ ಉದಾಹರಣೆ ಹೇಳಿದೆ ನಾನು, ಅದೇ ನನ್ನ ಬಹಳ ಅಂದ್ರೆ ನಮ್ಮ ಒಂದು ದಿನ ಬಂದು ಅವ್ರು ದೀಪ ಹಚ್ಬೋದು, ನಮ್ಮ ಮನೆಯ ದೀಪವನ್ನು ಹಚ್ಬೋದು, ಆದ್ರೆ ನನ್ನ ಜೀವನ ಜ್ಯೋತಿಯನ್ನು ಬೆಳಗಿಸಲಿಕ್ಕೆ ಬೇರೆ ಯಾರು ಸಾಧ್ಯ ಇಲ್ಲ, ನಾನೇ ಬೆಳಗಿಸಿಕೊಳ್ಳಬೇಕು ಅಂತ ಇಲ್ಲಿ ಹೇಳ್ತಾರೆ. ನೀನು ಯಾವ ಕರ್ಮವನ್ನು ಮಾಡುತ್ತೀಯೋ ಅದೇ ಫಲವನ್ನು ಪಡೆಯುವೆ. ಕರ್ಮ ಸಿದ್ಧಾಂತ ಬಗ್ಗೆ ನಿನ್ನೆ ಮೇಡಮ್ ಕ್ಲಾಸ್ ಕೊಟ್ರು. ಅದೇ ರೀತಿ ಕರ್ಮ ಸಿದ್ಧಾಂತದ ಹೇಳುವುದೇನೆಂದರೆ, ನಿನ್ನ ಜೀವನವನ್ನು ನೀನು ಸಫಲ ಮಾಡಿಕೊಳ್ಳಬಹುದು, ಮತ್ಯಾರು ಬಂದು ಇಲ್ಲಿ ಬೆಳಗಿಸಲಾರರು ಅಥವಾ ಸಹಾಯ ಮಾಡಲಾರರು. ಇದು ಅರ್ಥ ಮಾಡಿಕೊಳ್ಳದಿದ್ದರೆ ಏನಾಗುತ್ತದೆ? ತಂದೆ ತಾಯಿಯರ ಮೇಲೆ ಕೋಪ. ನೋಡಿ, ಏನಾದ್ರೂ ನಮ್ಗೆ ಒಂದು ಸರಿಯಾದ ನಮ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಈಗ ಬಹಳಷ್ಟು ಜನ ನೋಡಿದೆ, ನಮ್ಮ ತಂದೆ ತಾಯಿ ನನಗೆ ಸರಿಯಾದ ದಾರಿ ತೋರಿಸ್ಲಿಲ್ಲ, ನನಗೆ ಇದು ಇಷ್ಟ ಇದ್ದಿದ್ದಿಲ್ಲ, ನನಗೆ ಈ ಕೋರ್ಸ್ಗೆ ಹಾಕಿದ್ರು. ಹಂಗೆ ತಂದೆ ತಾಯಿಯರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದು, ದೇವರ ಮೇಲೆ ನನ್ನ ನಸೀಬನ ಸರಿ ಇಲ್ಲ, ದೇವರು ಕೆಟ್ಟ ಹಣೆ ಬರಹನ್ನು ಬರ್ದಿದ್ದಾನೆ ಅಂತ ದೇವರ ಮೇಲೆ ಕೋಪ ಮಾಡ್ಕೊಳ್ಳೋದು, ಅಲ್ಲೇ ಅವರ ಪಕ್ಕದವ್ರ ಮೇಲೆ ಮಾಡೋದು, ಹಿಂಗೆ ಮತ್ತೊಬ್ಬರ ಮೇಲೆ ನಾವು ಅವಲಂಬನೆ ಆಗ್ಬಿಟ್ಟಿರ್ತೀವಿ. ಆದ್ರೆ ನನ್ನ ತಪ್ಪನ್ನ ನಾನು, ನನ್ನ ದಾರಿಯನ್ನು ನಾನು ನೋಡ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಆಗುದಿಲ್ಲ. ಅವಾಗ ಯಾರು ಹಾಳಾಗ್ತಾರೆ? ಹಾಗೆ ಇದೆಲ್ಲ ನಾವು ಅನ್ಕೊಂಡಾಗ ಅವಾಗ ಹಾಳಾಗೋದು ನಾನೇ. ದೇವರು ನನಗೆ ಹೀಗೆ ಬರೆದಿಟ್ಟಿದ್ದಾನೆ, ನಾನೇನು ಮಾಡಲಾಗುತ್ತದೆ, ನನ್ನ ಕೈಯಲ್ಲಿ ಏನಿದೆ ಎಂದೆಲ್ಲ ಮೂರ್ಖತನದಿಂದ ನಾವು ತಿಳಿತಾ ಹೋಗ್ತೇವೆ. ಸರ್ವಶಕ್ತಿವಂತನಾದರೂ ಮಾನವನು ದುಃಖಿತನಾಗಿದ್ದಾನೆ. ನೋಡಿ, ಎಷ್ಟೊಂದು ಶಕ್ತಿವಂತನಾದ್ರೂ ಏನು ಮಾನವ ದುಃಖಿತನಾಗಿದ್ದಾರೆ. ಯಾಕಂದ್ರೆ ತನ್ನಿಂದ ತಾನೇ ವಂಚನೆಗೊಳಗಾಗುತ್ತಿದ್ದಾನೆ. ಇಲ್ಲಿ ಮಾನವ ಯಾರು ವಂಚನೆ ಮಾಡ್ತಾ ಇಲ್ಲ, ತನ್ನಿಂದ ತಾನು ಏನು ತಿಳಿಯಬೇಕನ್ನು ತಿಳಿಯದೆ ವಂಚನೆಗೆ ಒಳಗಾಗುತ್ತಿದ್ದಾನೆ. ತನ್ನ ಕಣ್ಣುಗಳನ್ನು ತನ್ನ ಬೆರಳುಗಳಿಂದ ತಾನೇ ಚುಚ್ಚಿಕೊಳ್ಳುತ್ತಿದ್ದಾನೆ. ನೋಡಿ ಎಷ್ಟು ಚಂದ ಅವರು ಉದಾಹರಣೆಯನ್ನ ಪತ್ರಿಜಿ ಗುರುಗಳು ಕೊಟ್ಟಿದ್ದಾರೆ. ತನ್ನ ಕೈಗಳಿಂದ ನಾನೇ ಕಣ್ಣಲ್ಲಿ ಚುಚ್ಚಿಕೊಂಡು ಅದನ್ನ ನೋವನ್ನು ಪಡುತ್ತಿದ್ದೇನೆ. ಮತ್ತೇನ್ ಹೇಳುದು? ಅದನ್ನೆಲ್ಲ ದೇವರು ಚುಚ್ಚಿದ್ದಾನೆ ಅಂತ ದೇವರ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದು, ಅಥವಾ ಸಮಾಜ ಚುಚ್ಚಿದೆ, ನನ್ನ ಪಾಲಕರು ಚುಚ್ಚಿದ್ದಾರೆ ಅಂತ ಮತ್ತೊಬ್ಬರ ಮೇಲೆ ನಾವು ಆಪಾದನೆಯನ್ನ ಮಾಡ್ತಾ ಇದ್ದೇನೆ. ಇಂಥ ತಂದೆ ತಾಯಿಯರು ಗೌತಮ ಬುದ್ಧನು ಅಪ್ಪೋ ದೀಪೋಭವ ಎಂದರು. ಭಗವದ್ಗೀತೆಯಲ್ಲೂ ಕೂಡ ಅದನ್ನೇ ಹೇಳಿದರು. ಯೇಸು ಪ್ರಭು ಕೂಡ ಆಸ್ ಯು ಸೋ ಆಸ್ ಯು ರೀಪ್, ಅಂದ್ರೆ ಎಲ್ಲವೂ ಒಂದೇ ಅತ್ಯಮೂಲ್ಯ ಸೂತ್ರ, ಅದು ಒಂದೇ ಪ್ರಮುಖ ಸತ್ಯ. ಪರಾವಲಂಬನೆಯ ಬದುಕಿಗೆ ವಿದಾಯ ಹೇಳೋಣ, ಸ್ವಾವಲಂಬನೆಯ ಬದುಕಿಗೆ ನಾಂದಿ ಹಾಡೋಣ, ಪ್ರಾರ್ಥನೆಗಳಿಗೆ ಮತ್ತು ಎಳ್ಳು ನೀರು ಬಿಡೋಣ, ಸಾಧನೆಗೆ ಆರತಿಯನ್ನ ಹಿಡಿಯೋಣ ಅಂತ ಇಲ್ಲಿ ತಿಳಿಸ್ತಾರೆ. ಈ ರೀತಿ ಬೇಡುವವನ ಬದುಕು ಸದಾ ಬಡತನದ ಬದುಕೇ ಆಗಿರುತ್ತದೆ. ಅಂದ್ರೆ ನಾವು ಮತ್ತೊಬ್ಬರ ಮೇಲೆ ಅವಲಂಬನೆಯಾಗಿ ಏನೋ ಒಂದು ಬೇಕಂದ್ರೂ ಮತ್ತೊಬ್ಬರಿಗೆ ಅವಲಂಬನೆಯಾಗಿ ಅವರನ್ನೇ ಕೇಳ್ತಾ ಹೋದ್ರೆ ನಮ್ಮ ಬದುಕು ಬಡತನದ ಬದುಕೇ ಆಗಿರುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವ ಅವನ ಬದುಕು ರಾಜನಂತ ಬದುಕು. ಆದ್ದರಿಂದ ಮೈ ಡಿಯರ್ ಫ್ರೆಂಡ್ಸ್, ಆಧ್ಯಾತ್ಮಿಕತೆಯಲ್ಲಿ ಪ್ರಥಮವಾಗಿ ಹೇಳುವುದೇನೆಂದರೆ, ನಿನ್ನ ವಾಸ್ತವಕ್ಕೆ ನೀನೇ ಕಾರಣ, ಅದರ ಸೃಷ್ಟಿಕರ್ತ ನೀನೇ. ನಿನ್ನ ವಾಸ್ತವ ಎನ್ನುವುದು ನಿನ್ನಿಂದಲೇ ಸೃಷ್ಟಿಸಲ್ಪಡುತ್ತದೆ. ನಿನ್ನ ವಾಸ್ತವ ಆಕಾಶದಿಂದ ಉದುರಿ ಬೀಳೋದಿಲ್ಲ. ನೋಡಿ, ಆಕಾಶದಿಂದ ಬೀಳೋದಿಲ್ಲ, ಅದನ್ನ ಕಾಯ್ಕೊತಾ ಕೂಡಬೇಡ್ರಿ, ನಿನ್ನ ಉದ್ಧಾರವನ್ನ ನೀನೇ ಮಾಡಿಕೋ ಅಂತ ಇಲ್ಲಿ ಪತ್ರಿಜಿಯವರು ಹೇಳಿದ್ದಾರೆ. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತ ವೇದಿಕೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಥ್ಯಾಂಕ್ ಯು.